ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಶಿಷ್ಟಾಚಾರದ ವಿಚಾರ ಚರ್ಚೆಗೆ ಬಂದಿದೆ. ಶಾಸಕ ಕಾಮತ್ ವರ್ಸಸ್ ದಿನೇಶ್ ಗುಂಡೂರಾವ್. ಯಾಕೆ ಹಿಂಗಾಯ್ತು ನೋಡಿ, ದಕ್ಷಿಣ ಕನ್ನಡ ಜಿಲ್ಲಾ ಕೆಡಿಪಿ ಸಭೆಯಲ್ಲಿ ಶಿಷ್ಟಾಚಾರದ ವಿಚಾರ ಪಿಸಿ ಏರಿದೆ. ಅಲ್ಲಿ ಸಚಿವ ದಿನೇಶ್ ಗುಂಡೂರಾವ್, ಶಾಸಕ ವೇದವಾಸ್ ಕಾಮತ್ ಮಧ್ಯೆ ವಾಗ್ಯುದ್ಧ ನಡೆದಿದೆ. ಯಾಕೆ ಎರಡನೇ ಬಾರಿ ಉದ್ಘಾಟನೆಗೆ ಆಮಂತ್ರಣ ಪತ್ರ ಕೊಟ್ಟಿಲ್ಲ ಅಂತ ಬಿಜೆಪಿ ಶಾಸಕ ಕಾಮತ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾರೋ ಒಬ್ಬ ಅಟೆಂಡರ್ ಬಂದು ಆಮಂತ್ರಣ ಕೊಟ್ಟಿದ್ದಾನೆ ಅಂತ ಅವರ ಆಕ್ರೋಶ. ವೇದವ್ಯಾಸ್ ಕಾಮತ್ ವಿರುದ್ಧ ಸಭೆಯಲ್ಲಿ ಎಂಎಲ್ಸಿ ಐವಾನ್ ಡಿಸಾಜ್ ಕಿಡಿಕಾರಿದ್ರು. ಅದಕ್ಕೆ ನಿಮಗೆ ಮಂತ್ರಿ ಆಗೋಕೆ ಅರ್ಜೆಂಟ್ ಇದ್ರೆ ನೀವೇ ನೋಡ್ಕೊಳ್ಳಿ ಅಂತ ಐವಾನ್ ಅವರಿಗೆ ಕಾಮತ್ ಅವರು ಹೇಳಿದ್ದಾರೆ. ಮೊದಲ ಉದ್ಘಾಟನೆ ಅನಧಿಕೃತ ಅಂತ ಮಂಗಳೂರು ಪಾಲಿಕೆ ಕಮಿಷನರ್ ಹೇಳಿದ್ದಾರೆ. ಕಾಮತ್ಗೆ ನಾಟಕ ಬೇಡ, ಕೂತ್ಕೊಳ್ಳಿ ಅಂತ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಾತನಾಡ್ತಾರೆ. ಅದಕ್ಕೆ ನನಗೆ ಕೂರೋಕ್ಕೆಲ್ಲ ಹೇಳಬೇಡಿ ಅಂತ ಮಂಗಳೂರು ದಕ್ಷಿಣ ಬಿಜೆಪಿ ಶಾಸಕ ಕಾಮತ್ ಅವರ ತಿರುಗೇಟು. ಮೂರು ಕಟ್ಟಡ ಉದ್ಘಾಟನೆ ಅಂತ ಹೇಳಿದ ಮೇಲೆ ನನ್ನ ಹತ್ರ ಬಂದ್ಬಿಟ್ಟು ಸರ್ ಈ ಥರ ಡೇಟ್ ಕೊಡಿ, ಒಂದು ಪ್ರೋಗ್ರಾಮ್ ಮಾಡಬೇಕು, ಈ ಥರ 3 ಬಿಲ್ಡಿಂಗ್ಗಳಿದೆ, ಇದನ್ನು ಉದ್ಘಾಟನೆ ಮಾಡಬೇಕು ಅಂತ ಯಾರು ಕೂಡ ಬಂದು ನನಗೆ ಕೇಳಲಿಲ್ಲ, ನನಗೆ ಡೇಟ್ ತಗೊಳ್ಳಿಲ್ಲ, ನನ್ನ ಹತ್ರ ಯಾರೋ ಮಾತಾಡಲಿಲ್ಲ. ಮತ್ತೆ ಇದನ್ನೆಲ್ಲ ಫಿಕ್ಸ್ ಮಾಡೋರು ಯಾರು? ಮತ್ತೆ ನಿಮಿಷ ಫಿಕ್ಸ್ ಇದ್ರ ಹಿಂದೆ ಯಾರೋ ಇರ್ಬೇಕು ತಾನೆ. ಸುಮ್ಮನೆ ಯಾರೋ ಡೇಟ್ ಫಿಕ್ಸ್ ಮಾಡ್ಬಿಡೋದಿಲ್ಲ, ಸುಮ್ಮನೆ ಯಾರೋ ಕಾನ್ಫರೆನ್ಸ್ ಮಾಡ್ಬಿಡೋದಿಲ್ಲ, ಸುಮ್ಮನೆ ಯಾರೋ ವೇದಿಕೆ ಸೃಷ್ಟಿ ಮಾಡೋದಿಲ್ಲ, ದುಡ್ಡು ಖರ್ಚು ಮಾಡೋದಿಲ್ಲ, ಸ್ಟೇಜ್ ಹಾಕೊಳ್ಳೋದಿಲ್ಲ. ಯಾರೋ ಬೇಕಾನೆ. ಕಮಿಷನರ್ ಅವರು ನಮ್ಗೇನು ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? ಇನ್ನು ನಗರಾಭಿವೃದ್ಧಿ ಸ್ಮಾರ್ಟ್ ಸಿಟಿ ಯಾರಿದ್ದಾರಪ್ಪ? ಸ್ಮಾರ್ಟ್ ಸಿಟಿ ಯಾರಪ್ಪ? ನೀವೇ ಕಾನ್ಫರೆನ್ಸ್ ಮಾಡಿದ್ರ?